ತುಳುನಾಡಿನ ದೈವಕ್ಕೆ ರಣವೀರ್ ಸಿಂಗ್ ಅವಮಾನ ಮಾಡಿದ್ದಾರೆ. ನಟ ರಣವೀರ್ ಸಿಂಗ್ ಹುಚ್ಚಾಟಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮಂಗಳೂರಿನಲ್ಲಿ ದೈವಾರಾಧಕ ಕಮಲಾಕ್ಷ ಗಂಧಕಾಡು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಗಳೂರಿನಲ್ಲಿ ದೈವಾರಾಧಕ ಕಮಲಾಕ್ಷ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಸತ್ಯದ ದೈವವನ್ನ ದೆವ್ವ ಅಂತ ಕರೆದಿದ್ದಕ್ಕೆ ಕೆಂಡಾಮಂಡಲಗೊಂಡಿದ್ದಾರೆ. ರಣವೀರ್ ಅನುಕರಣೆ ಮಾಡಿದ್ರೂ ಕೂಡ ರಿಷಬ್ ಅಲ್ಲೇ ಇದ್ರು, ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ನೀಡಿಲ್ಲ. ರಿಷಬ್ ತಾವು ದೈವಾರಾಧಕರು ಅಂತ ಹೇಳ್ತಾರೆ, ಆದ್ರೆ ಕಣ್ಣು ಮುಂದೆಯೇ ಅಪಚಾರ ಆದ್ರೂ ಸುಮ್ಮನೆ ಕೂತಿದ್ರು. ಅವರ ನಡುವೆಯೇ ಅನುಮಾನ ಮೂಡಿಸ್ತಾ ಇದೆ. ಅವರ ನಡೆ ಏನಿದೆ ಆ ನಡೆನೇ ಒಂದು ರೀತಿ ನಮಗೆ ಅನುಮಾನ ಮೂಡಿಸ್ತಾ ಇದೆ ಅಂತ ಅಸಮಾಧಾನ ಹೊರ ಹಾಕಿದ್ದಾರೆ ಕಮಲಾಕ್ಷ ಗಂಧಕಾಡು ಅವರು, ದೈವಾರಾಧಕರು. ಯಾಕಂತಂದ್ರೆ ಅಲ್ಲೇ ಇರ್ತಾರೆ, ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನು ರಿಯಾಕ್ಟ್ ಮಾಡಲ್ಲ. ಹೀಗಾಗಿ ಅವರ ನಡೆ ಮೇಲೇನೆ ಅನುಮಾನ ಮೂಡ್ತಾ ಇದೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಆ ಸನ್ನಿವೇಶದಲ್ಲಿ ಬಹುಶಃ ಕಾಂತಾರದಲ್ಲಿ ಬಂದಂಥ ಒಂದು ಸನ್ನಿವೇಶವನ್ನು ಚೌಡಿ ಅಥವಾ ಚಾಮುಂಡಿ ಎನ್ನುವಂಥ ಒಂದು ದೈವಗಳ ಬಗ್ಗೆ ರಣವೀರ್ ಸಿಂಗ್ ರವರು ಅದನ್ನು ಅನುಕರಣೆ ಮಾಡುವುದು ಮಾತ್ರವಲ್ಲ, ಅದರ ಜೊತೆಯಲ್ಲಿ ಆ ಗೋಸ್ಟ್ ಎನ್ನುವಂಥ ಶಬ್ದ, ಆ ದೈವಕ್ಕೆ ಪ್ರೇತ ಎನ್ನುವಂಥ ಒಂದು ಶಬ್ದವನ್ನು ಉಪಯೋಗಿಸಿದ್ದಾರೆ. ತುಳುನಾಡಿನ ದೈವಾರಾಧನೆಯ ಕೊಡಿಯಡಿಯಲ್ಲಿ ನಾವು ಈ ಮುಂಚೆ ಕೂಡ ನಮ್ಮ ಹಿರಿಯರಿಂದ ಕೂಡ ತಲತಲಾಂತರ ಕೂಡ ನಮ್ಮ ಹಿರಿಯರು ಹೇಳುವುದು ದೈವಗಳ ವಾಕ್ಯ ಅಥವಾ ದೈವಗಳ ಒಂದು ಹೆಸರು ಹೇಳಿ ಕರೆಯುವುದಕ್ಕೆ ಭಯಪಡ್ತಾ ಇದ್ರು. ಆ ದೈವಗಳ ಬಗ್ಗೆ ಇವು ಕೆಲವೊಂದು ಸಂದರ್ಭಗಳಿಗೆ ಆ ದೈವಗಳ ಹೆಸರು ಹೇಳಬಾರದಂತ ಉಂಟು. ಆ ಸಂದರ್ಭಗಳಲ್ಲಿ ಇಂತಹ ಸಂದರ್ಭಗಳಲ್ಲಿ ಕೆಲವೊಂದು ದೈವಗಳನ್ನು ರಾಜಸಭರಿತವಾದಂಥ ಒಂದು ಮಗನಿಗೆ ಸಂಬಂಧಪಟ್ಟಂತ ರಾಜನ ದೈವಗಳನ್ನು ಇಂದಿಗೂ ಕೂಡ ಒಂದು ಅರಸು ದೈವಗಳು, ಉಲ್ಲಾಕ್ಲು, ಮಕರಂತ ಅಥವಾ ಒಂದು ಕಾವಂದ ಸತ್ಯಗಳು ಎನ್ನುವಂಥ ಒಂದು ಹೆಸರಿನಿಂದ ಕರೆಯುವಂಥ ಒಂದು ಸನ್ನಿವೇಶ ನಮ್ಮ ತುಳುನಾಡಿಲಿಕ್ಕೆ ನಮ್ಮ ಕಾಣ್ತಾ ಇದೆ. ಆ ಸನ್ನಿವೇಶದಲ್ಲಿ ಬಹುಶಃ ಕಾಂತಾರದಲ್ಲಿ ಬಂದಂಥ ಒಂದು ಸನ್ನಿವೇಶವನ್ನು ಚೌಡಿ ಅಥವಾ ಚಾಮುಂಡಿ ಎನ್ನುವಂಥ ಒಂದು ದೈವಗಳ ಬಗ್ಗೆ ರಣವೀರ್ ಸಿಂಗ್ ರವರು ಅದನ್ನು ಅನುಕರಣೆ ಮಾಡುವುದು ಮಾತ್ರವಲ್ಲ, ಅದರ ಜೊತೆಯಲ್ಲಿ ಆ ಗೋಸ್ಟ್ ಎನ್ನುವಂಥ ಶಬ್ದ, ಆ ದೈವಕ್ಕೆ ಪ್ರೇತ ಎನ್ನುವಂಥ ಒಂದು ಶಬ್ದವನ್ನು ಉಪಯೋಗಿಸಿದ್ದಾರೆ. ತುಳುನಾಡಿನ ದೈವಾರಾಧನೆಯ ಕೊಡಿಯಡಿಯಲ್ಲಿ ನಾವು ಈ ಮುಂಚೆ ಕೂಡ ನಮ್ಮ ಹಿರಿಯರಿಂದ ಕೂಡ ತಲತಲಾಂತರ ಕೂಡ ನಮ್ಮ ಹಿರಿಯರು ಹೇಳುವುದು ದೈವಗಳ ವಾಕ್ಯ ಅಥವಾ ದೈವಗಳ ಒಂದು ರಣವೀರ್ ಸಿಂಗ್ ಒಂದು ಅನುಕರಣೆ ಮಾಡುವುದು ಮಾತ್ರವಲ್ಲ, ಅದನ್ನು ಒಂದು ವಾಕ್ಯವನ್ನು ನುಡಿದಿದ್ದಾರೆ, ಗೋಸ್ಟ್ ಎನ್ನುವಂಥ ಶಬ್ದ. ಇದನ್ನು ಆ ಅನುಕರಣೆ ಮಾಡುವಂಥ ಸನ್ನಿವೇಶದಲ್ಲಿ ಕೆಲವು ನಿರ್ದೇಶಕರು ಕೂಡ ಮುಂದೆ ಕಾಣ್ತಾ ಇದ್ದಾರೆ. ಅದರಲ್ಲಿ ರಿಷಬ್ ಶೆಟ್ಟಿ ಕೂಡ ಗೌರವಾನ್ವಿತ ರಿಷಬ್ ಶೆಟ್ಟಿ ಕೂಡ ಅವರು ಮುಂದೆ ಕೂತ್ಕೊಂಡು ಅದನ್ನು ವೀಕ್ಷಿಸ್ತಾ ಇದ್ದಾರೆ. ಅವರು ಕೂಡ ಬಹುಶಃ ಅದರಲ್ಲಿ ಒಂದು ಖಂಡನೆ ಮಾಡುವಂತ ಒಂದು ವರ್ಚಸ್ಸು ಅಥವಾ ಒಂದು ವ್ಯಕ್ತಿತ್ವ ಅದೊಂದು ಮುಖದ ಚರ್ಯರಿಗೆ ಯಾವುದಾದ್ರು ಅದರಲ್ಲಿ ಕಾಣ್ತಾ ಇಲ್ಲ. ಬಹುಶಃ ತಮಾಷೆಯಾಗಿ ಅವರು ಕೂಡ ತೆಕೊಂಡಿದ್ದಾರೆ ಈ ವಾಕ್ಯವನ್ನು. ಆದ್ರಿಂದ ನಾವು ಹೇಳುವುದು ಈ ದೈವಾರಾಧನೆ ಇಟ್ಕೊಂಡು ದೈವಗಳ ಒಂದು ಕಟ್ಟುಪಾಡುಗಳನ್ನು, ದೈವದ ಒಂದು ಸನ್ನಿವೇಶವನ್ನು ಇಟ್ಕೊಂಡು ಆ ದೈವಗಳನ್ನೇ ಮುಂದಿಟ್ಟುಕೊಂಡು ಇವರ ಸಿನಿಮಾ ಕೂಡ ಮೇಲೆ ಬಂದಿದೆ ಈ ಭವಿಷ್ಯದಲ್ಲಿ ದೈವದ ಒಂದು ನಡೆಯಲ್ಲಿ ಕೂಡ. ಬಹುಶಃ ಇಂತಹ ಸಂದರ್ಭಗಳಲ್ಲಿ ಆ ದೈವಗಳು ಅನುಗ್ರಹಿಸಿದಂಥ ದೈವಗಳ ಒಂದು ಎಲ್ಲ ಒಂದು ಮಾಧ್ಯಮದ ಮೂಲಕ ಆ ದೈವಗಳನ್ನು ಮುಂದೆ ಇಟ್ಟುಕೊಂಡು ಮುಂದೆ ನಡೆಯುವಾಗ ಇವರಲ್ಲಿ ಕೂಡ ಒಂದು ಅವರಿಗೆ ತಿಳಿ ಹೇಳುವಂತ ಒಂದು ವ್ಯಕ್ತಿತ್ವ ಅಥವಾ ತಿಳಿ ಹೇಳುವಂತ ಒಂದು ಜ್ಞಾನ ಅವರಿಗೆ ಬರಬೇಕಿತ್ತು ಅವತ್ತಿನಲ್ಲಿ ಆ ಸನ್ನಿವೇಶದಲ್ಲಿ. ಅದನ್ನು ಈ ರೀತಿ ಖಂಡನೆಯ ಒಂದು ಅಪಹಾಸ್ಯಕ್ಕೆ ಅಥವಾ ಅವರು ಮಾಡುವಂತ ಅನುಕರಣೆಗೆ ಅಥವಾ ಇಂಥ ಗೋಷ್ಠಿ ಎನ್ನುವಂಥ ಶಬ್ದ ಅದು ತಪ್ಪು ಎನ್ನುವಂಥ ಆ ಸನ್ನಿವೇಶದಲ್ಲಿ ಆ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಮುಟ್ಟುವ ಹಾಗೆ ಅವರು ಹೇಳ್ಬೇಕಿತ್ತು. ಆ ಸಂದರ್ಭದಲ್ಲಿ ಮುಟ್ಟುವ ಹಾಗೆ ಜನರನ್ನು ಜಾಗೃತಿ ಮಾಡುವಂತ ಒಂದು ಕೆಲಸ ಅವರು ಮಾಡಬೇಕಿತ್ತು ರಿಷಬ್ ಶೆಟ್ಟಿ ಅವರು. ಅದನ್ನು ಯಾವುದೂ ಮಾಡಲಿಲ್ಲ. ಹೊತ್ತಿನಲ್ಲಿ ಅವರ ಮಾಡುವಂತ ಅನುಕರಣೆಯಲ್ಲಿ ಅವರ ಮಾಡುವಂತ ಆಡುವಂತ ವಾಕ್ಯಗಳಲ್ಲಿ ಇವರು ಕೂಡ ಆಸ್ವಾದಿಸುತ್ತಾ ಇದ್ದಾರೆ. ಅವರು ಸಂತೋಷವನ್ನು ತುಂಬಿಕೊಂಡಿದ್ದಾರೆ. ಇದೊಂದು ಯಾವುದೋ ಒಂದು ಯಾವುದೇ ಅದಕ್ಕೆ ದೈವಾರಾಧನೆಗೆ ಬೆಲೆ ಇಲ್ಲದ ಹಾಗೆ ಅವರು ವರ್ತಿಸ್ತಾ ಇದ್ದಾರೆ. ಆದ್ರಿಂದ ಇವರನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದರಿಂದ
ತುಳುನಾಡಿನ ದೈವಾರಾಧನೆ ತುಳುನಾಡಿನ ಮಣ್ಣಿಗೆ ನೀವು ಶರಣಾಗತಿಗೆ ಆಗಬೇಕು. ದೈವಾರಾಧನೆಗೆ ಮಣ್ಣಿಗೆ ಶರಣಾಗತಿಗೆ ಹೇಳಬೇಕು.